ಎಲ್ಲ ಕಾಲಘಟ್ಟದಲ್ಲೂ ಕಂಡುಬರುವಂತಹ ಸಾಮಾನ್ಯವಾದ ಸಾಂಸಾರಿಕ ಕಥಾವಸ್ತು ಇದು ಹೌದಾದರೂ ನೇಯ್ಗೆಯ ವಿನ್ಯಾಸ ಕೌಶಲ ಹಾಗೂ ಸಂವಿಧಾನ ಅಡಕವೂ ಆಪ್ತವೂ ಆಗಿರುವುದೇ ಈ ಕೃತಿಯ ಅನನ್ಯತೆ. ಸಹೃದಯರಿಗೆಲ್ಲ ಸಸ್ನೇಹ ವಂದನೆ. ಈಗ ನಿರೂಪಕರು ಅನುಭವದ ನುಡಿಗಳು ಅಂತೇಳಿ ಹೇಳಿದರು. ಅನುಭವವೇ ಶೂನ್ಯವಾದಾಗ ನುಡಿ ಇನ್ನೂ ತನ್ನ ತೂಕವನ್ನು ಕಳ್ಕೊಳ್ಳುತ್ತೆ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಸತ್ಯವತಿಯವರು ಅದರಲ್ಲಿ ಭಾಗಿಗಳಾಗಿದ್ದರು. ಅಲ್ಲೊಂದು ಏಕವ್ಯಕ್ತಿ ಯಕ್ಷಗಾನ ಅಂತ ಒಂದು ನೀವು ಕೇಳಿರ್ಬೋದು. ನಿನ್ನೆ ಒಂದು ಇದಿತ್ತು ಬಾದರಾಯಣನ ಬಗ್ಗೆ. ಅವರು ಅದರಲ್ಲಿ ಅರಿವು ಮತ್ತು ಅನುಭವ ಅನ್ನುವ 2 ಶಬ್ದದಲ್ಲಿಯೇ ಇಡೀ 2 ಗಂಟೆಯಲ್ಲಿ ನಾವು ಬಾದರಾಯಣನ ಕಟ್ಟಿಕೊಟ್ಟವರು. ಅರಿವು ಅನುಭವ, ಅರಿವು ಅನುಭವ ಅಂತ. ಅನುಭವ ಇದ್ದಲ್ಲಿ ಅರಿವಿರುವುದಿಲ್ಲ, ಅರಿವಿದ್ದಲ್ಲಿ ಅನುಭವ ಇರುವುದಿಲ್ಲ. ಎರಡೂ ಸೇರಿದಾಗ ಆತ್ಮದ್ರವ್ಯ ಅನ್ನೋದೇ ಎಲ್ಲೋ ದೂರ ಹೋಗಿರ್ತದೆ ಇತ್ಯಾದಿ. ತುಂಬಾ ಸ್ವಾರಸ್ಯವಾಗಿ. ಹಾಗೆ ಅನುಭವ ಅಂದ ಕೂಡಲೇ 1 ಹೆಜ್ಜೆ ಹಿಂದೆ ಸರಿಯುತ್ತೆ ನನಗೆ ನಿನ್ನೆನು ಕೇಳಿದ ಪ್ರಭಾವದಿಂದ. ಹಾಗೂ ಒಂದು ವಿಷಯ ಹೇಳಿ ನಾನು ಮುಖ್ಯ ವಿಷಯಕ್ಕೆ ಬರ್ತೇನೆ. ವಿಷಯ ಹೇಳಿ ಮುಖ್ಯ ವಿಷಯಕ್ಕೆ ಬರ್ತೇನೆ ವಾಕ್ಯವೇ ತಪ್ಪು. ಇನ್ನು ಹೇಳಿ, ನಿನ್ನೆ ಸತ್ಯವತಿ ಅವರು ಸಿಕ್ಕಿದಾಗ ನಾಳೆ ನಾವು ಭೇಟಿ ಆಗ್ತೇವಲ್ಲ ಅಂದ್ರು. ಅವ್ರದ್ದು ಯಾವತ್ತೂ ಒಂದು ಉತ್ಸಾಹವೇ ಸ್ಥಾಯಿ, ಅವರ ಮುಖದಲ್ಲಿಯೂ ಕಣ್ಣಿನಲ್ಲಿಯೂ ಮಾತಿನಲ್ಲಿಯೂ. ಹೌದು ಒಂದೇ, ಅನಕ್ಷರಸ್ಥನೆಲ್ಲ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ ಅವ್ರು ಹೇಳಿದ್ರು. ಕೇಳ್ತಲ್ವಾ, ಅನಕ್ಷರಸ್ಥರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ ಅವರಿಗೆ ಅವರೇ ಹೇಳ್ಕೊಂಡದ್ದು. ಅದು ಆತ್ಮ ಪ್ರಶಂಸೆ. ಅದು ಆತ್ಮಗ್ರಹಣ ಅಲ್ಲ, ಆತ್ಮ ಪ್ರಶಂಸೆ. ಯಾಕೆ ಅಂತ ಹೇಳ್ತೇನೆ, ಸುಮ್ಮನೆ ಅನಗತ್ಯವಾಗಿ ಖಂಡಿತವಾಗಿ ನಾನು ಶಬ್ದವನ್ನೋ ವಾಕ್ಯವನ್ನೋ ಪೋಲು ಮಾಡುವುದಿಲ್ಲ. ಆ ಶಬ್ದ ಅವರು ಅನಕ್ಷರಸ್ಥ, ಅದು ನಿನ್ನೆ ನಾನು ಹೊಸದಾಗಿ ಕೇಳಿದ್ದೇನೂ ಅಲ್ಲ. ಈ ಓದೋರಿಗೆ ಮಾತಾಡೋರಿಗೆ ತುಂಬಾ ಗೊತ್ತಿರುವಂತಹ ಜ್ಞಾತ ಶಬ್ದವೇ ಇದು. ಎಲ್ಲ ಅನಕ್ಷರಸ್ಥರೇ, ಅವ್ರಿಗೆ ಏನು ಹೇಳ್ತಿರೋ ಸುಮ್ಮನೆ ಅಂತ. ಗಾವಿಲರು, ಗ್ರಾಮೀಣರು, ಗೌಂಡಿಗಳು ಅಂತ ಹೇಳುವರೆ ನಮ್ಮ ಅನಕ್ಷರಸ್ಥರು ಅಂತ ಒಂದು ಲೇಬಲ್ ಮಾಡಿರ್ತಿರ್ತೇವೆ. ಇವರು ಅದೇ ಸಾಲಿ ಸೇರ್ಬೇಕೆ, ಟಿ ಎಸ್ ಸತ್ಯವತಿ ಅಂಥವ್ರು. ಹಾಗಿದ್ರೆ ಟಿ ಎಸ್ ಸತ್ಯವತಿ ಅಂಥವ್ರನ್ನ ನಿನ್ನೆಲ್ಲಿ ಸೇರ್ಸ್ಲಿ ನಾವು? ಹಾಗಿದ್ರೆ ಅನಕ್ಷರ ಅನ್ನೋದ್ರ ನನಗೆ ಬಹಳ ಸ್ವಾರಸ್ಯ ಕಂಡದ್ದು ಏನು ಅನ್ನೋದನ್ನ ಹೇಳಿ ನಂತೆ ವಿಷಯಕ್ಕೆ ಬರ್ತೇನೆ. ಆ ಶಬ್ದವೇ ವಿರೋಧಾಭಾಸ, ಒಂಥರ ವೈಷಮ್ಯ ಇರುವಂತಹದ್ದು ಅನಕ್ಷರ ಅನ್ನೋದು. ಕ್ಷರ ಅನ್ನೋದು ಗೊತ್ತು ನಿಮಗೆ, ಮತ್ತೆ ನಾಶಶೀಲತೆ, ಸೌದು ಹೋಗುವುದು, ಏನು ಫೇಡ್ ಔಟ್ ಆಗುವುದು, ನಾಶವಾಗುವುದು ಕ್ಷರ. ಕ್ಷರವಾಗದೇ ಇರುವುದು ಅಕ್ಷರ. ಈ ಅಕ್ಷರ ಬೇರೆ ಇದಿರ್ದು, ಅದು ವೇದಾಂತದ ನೆಲೆಯಲ್ಲಿ ಅಕ್ಷರ ಅಲ್ಲ. ನಾನು ಹೇಳಿದ್ದು ಕ್ಷರವಾಗದೇ ಇರೋದು ಅಕ್ಷರ ಆಯ್ತು. ಅನಕ್ಷರ ಅಂದ್ರೆ ಪುನಃ ಎಲ್ಲಿಗೆ ಬಂತು? ಪುನಃ ಅಕ್ಷರಕ್ಕೆ ಬಂತಲ್ಲ. ಕ್ಷರ, ಅಕ್ಷರ, ಅನಕ್ಷರ. ಎಂತಹ ಧ್ವನಿಗರ್ಭಿತವಾದ ಶಬ್ದವನ್ನ ಟಿ ಎಸ್ ಸತ್ಯವತಿ ಅವರು ಬಳಸಿದ್ದಾರೆ ಅಂದ್ರೆ ಅವರು ಅನಕ್ಷರರು ಅಂತ ಹೇಳಿದ್ರೆ, ಕ್ಷರಶೀಲತೆ ಅನ್ನೋದು ಪ್ರಪಂಚದ ಸಹಜ ಗುಣ. ನಾವು ಏನು ತಿಪ್ಪರ್ಲಾಗ ಹಾಕಿದ್ರು ಕ್ಷರತ್ವವನ್ನ ಲೋಕದಿಂದ ನಮಗೆ ನಿವಾರಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಒಳಗಾದವರು ಅಂತ ಹೇಳಿ. ಹಾಗೆ ಕ್ಷರಶೀಲತೆಯನ್ನ ನಾನು ಅನಕ್ಷರರು, ನನ್ನನ್ನು ಅಧ್ಯಕ್ಷತೆ ಕರೆದಿದ್ದಾರೆ ಅಂತ. ಅಧ್ಯಕ್ಷತೆ ಅಂತ ಹೇಳಿದ್ರೆ ಸಾಕ್ಷಿ ಭಾವದಲ್ಲಿ ಇರುವವರು. ಸೊ ಈ ಲೋಕದ ಕ್ಷರತ್ವಕ್ಕೆ ಇವರು ಸಾಕ್ಷಿ ಭಾವವಾಗಿ ಇವತ್ತು ಸಭೆಯಲ್ಲಿ ಕುಳಿತಿದ್ದಾರೆ. ಅಂತಹ ಸತ್ಯವತಿಯವರನ್ನು ನಾವು ಅಭಿನಂದಿಸಲೇಬೇಕಲ್ವೇ? ಈಗ ಈ ಸಮಯ ನನಗೆ ಕಾಣ್ತಾ ಇದೆ. ನಮಗಲ್ಲಿ ಸಮಯ ಅಲ್ಲಿ ಹಾಕಿರ್ತಾರೆ, ಅದು ಅಲ್ಲಿಯೂ ಕಾಣ್ತಾ ಇದೆ. ಈ ಕಾದಂಬರಿಯ ಬಗ್ಗೆ ನಾನೇ ಬರೆದದ್ದಿದೆ. ಅದನ್ನೇ ಒಂದು ಸ್ವಲ್ಪ ಹೇಳಿಬಿಟ್ರೆ ಬಹುಶಃ ಈ ಕಾದಂಬರಿ ಏನು ಅಂತ ಹೋಗುತ್ತೆ. ಪುಸ್ತಕ ಪರಿಚಯವೂ ಅದರಲ್ಲೇ ಆಗೋಗುತ್ತೆ. ಪುಸ್ತಕ ಪರಿಚಯವನ್ನ ಕತೆ ಹೇಳಿ ಅವರು ಗಣೇಶಯ್ಯನವರು ಮತ್ತೆ ಮತ್ತೆ ಹೇಳ್ತಿದ್ರು, ನಾನು ಕತೆ ಹೇಳುವುದಿಲ್ಲ. ಅವರು ಕಥಾ ವಿರೋಧಿಗಳು. ಅವರು ಹಾಗಾಗಿ ಕತೆ ಹೇಳುವುದಿಲ್ಲ, ಓದಬೇಕು ಅಂತ ಹೇಳುತ್ತಾರೆ ಅಷ್ಟೇ ಹೊರತು ನಾನು ಕತೆ ಹೇಳೋದಿಲ್ಲ ಅಂತ. ಹಾಗೆ ಆ ಧೈರ್ಯ ನನಗಿಲ್ಲ. ಯಾಕಂದ್ರೆ ನಾನು ಕತೆಗಾರ ಅಲ್ಲ, ಮಾತುಗಾರನು ಅಲ್ಲ. ಇಲ್ಲಿ ಬರೆದದ್ದಷ್ಟು ಕೆಲವನ್ನು ಹೇಳ್ತೇನೆ. ಬಹುಶಃ ಈ ಕಾದಂಬರಿಯ ಕೇಂದ್ರ ವಸ್ತು, ಅದರ ಆವರಣ,
ಅದರ ಪರಿಣಾಮ ಗೊತ್ತಾಗಬಹುದು ಅಂತ ಅನಿಸುತ್ತೆ. ಬಹುಶಃ ಪುಸ್ತಕದ ಇದು ಗೊತ್ತಾಗುತ್ತೆ. ಸಂಸ್ಕೃತದ ಮಹಾಕವಿ ಭವಭೂತಿ, ಅವನ ಉತ್ತರಾಮಚರಿತ ಅಂತ ಒಂದು ನಾಟಕ ಇದೆ. ಅದರದ್ದು ಒಂದು ಶ್ಲೋಕದಿಂದ ನಾನು ಆರಂಭಿಸಿದ್ದೇನೆ. ಅದ್ವೈತಂ ಸುಖ ದುಃಖಯೋ ಅನುಗತಂ ಸರ್ವಾಸ್ವಸ್ಥಾಸು ಯದ್ವಿಶ್ರಾಮೋ ಹೃದಯಸ್ಯ ಯತ್ರ ಜರಸ ಯಸ್ಮಿನ್ನಹಾರ್ಯೋ ರಸಃ ಕಾಲೇನಾವರಣಾತ್ಯಯಾತ್ ಪರಿಣತೆ ಯತ್ ಪ್ರೇಮ ಸಾರೇ ಸ್ಥಿತಂ ಭದ್ರಂ ತಸ್ಯ ಸುಮಾನುಷಸ್ಯ ಕಥಮಪ್ಯೇಕಂ ಹಿ ತತ್ ಪ್ರಾಪ್ಯತೆ. ಇದು ಸೀತಾರಾಮರ ಕುರಿತು ಅವನು ಹೇಳುವಂತಹದ್ದು. ಸುಖ ದುಃಖಗಳಲ್ಲಿ ಸಮಭಾವ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸಾಹಚರ್ಯ, ಹೃದಯಕ್ಕೆ ವಿಶ್ರಾಂತಿ, ಮುಪ್ಪಿನಲ್ಲಿಯೂ ಬತ್ತಿ ಹೋಗದ ಸವಿ, ಕಾಲ ಕಳೆದಂತೆ ಬಿಗುಪುಗಳನ್ನು ಕಳಚಿಕೊಂಡ ತುಂಬಿಕೊಳ್ಳುವ ಪ್ರೀತಿ ಪಾಕ. ಇಂಥ ಪುಣ್ಯವು ಯಾರೋ ಭಾಗ್ಯವಂತನಿಗೆ ಮಾತ್ರ ಹೇಗೋ ದಕ್ಕುತ್ತದೆ. ಇದು ಭವಭೂತಿ ಹೇಳುವಂತಹ ಮಾತು. ಇಡೀ ಈ ಭಾವನೆಲೆ ಎನ್ನುವ ಕಾದಂಬರಿ ಇಲ್ಲಿ ಏನು ಭವಭೂತಿ ಒಂದೊಂದು ತುಣುಕುಗಳನ್ನು ಹೇಳ್ತಾನೆ, ಅದಕ್ಕೆ ಪ್ರತಿನಿಧಿತ್ವವನ್ನು ವಹಿಸಿಕೊಂಡು ಬರ್ತದೆ ಇಲ್ಲಿ ಘಟನೆ ಅಂತ. ಅದಕ್ಕೆ ನಾನು ಇದೊಂದು ಶ್ಲೋಕವನ್ನು ಕೇಳಿ, ಭವಭೂತಿಗಿಂತೂ ಮೀರಿದ್ದು ಅಂತ ಅರ್ಥದಲ್ಲಿ ಅಲ್ಲ, ಇಲ್ಲಿರುವಂತಹ ಹೊಳಹುಗಳು ಆ ಕವಿ ಅಲ್ಲಿ ಹೇಳ್ತಾನೆ. ಸೀತಾರಾಮರ ದಾಂಪತ್ಯದಲ್ಲಿ ನಾವೇನು ಕಾಣ್ತೇವೆ ಅಂತ. ಭವಭೂತಿ ಉತ್ತರಾಮಚರಿತ ನಾಟಕದಲ್ಲಿ ಬರುವ ಮಾತು ಇದು. ಪರಸ್ಪರವಾದ ಸಾಂಗತ್ಯ, ಸೌಹಾರ್ದ, ಸೌಶೀಲ್ಯಾದಿಗಳನ್ನು ಕವಿಯು ಸುಮಾನುಷ ಎನ್ನುವ ಶಬ್ದದಲ್ಲಿ ಅಡಕಿಸುತ್ತಾನೆ. ಅಲ್ಲಿ ಸುಮಾನುಷಸ್ಯ ಕಥಮಪ್ಯೇಕಂ ಹಿ ತತ್ ಪ್ರಾಪ್ಯತೆ ಅಂತ ಹೇಳ್ತಾನೆ ಅಂತ. ಈ ಉದ್ಗಾರವಿರುವುದು ಸುಖೀ ದಾಂಪತ್ಯದ ಕುರಿತು. ತಾರುಣ್ಯದಿಂದ ವಾರ್ಧಕ್ಯದ ತನಕವೂ ಅರಿತುಕೊಳ್ಳುವ, ಅರಗಿಸಿಕೊಳ್ಳುವ, ಅಂಗೀಕರಿಸಿಕೊಳ್ಳುವ ಸದ್ಭಾವವು ಜಾಗೃತವಾಗಿದ್ದರೆ ಅದೇ ಸುಖದ ಸೀಮಾಂತವಾದ ಅನುಭವವಾಗುತ್ತದೆ. ಸ್ವರ್ಗವು ಮುಟ್ಟಿಗೆಯ ಮುತ್ತಾಗುತ್ತದೆ, ಒಂದು ಮುಷ್ಟಿಯಲ್ಲಿ ಸಿಗ್ತದೆ ಅಂತ ಎನ್ನುವ ಭವಭೂತಿಯ ದಾರ್ಶನಿಕವಾದಂತಹ ಮಾತು ಕಥಾ ನಿದರ್ಶನವಾಗಿ ಶ್ರೀಮತಿ ಸಿರಿಮೂರ್ತಿ ಕಾಸರವಳ್ಳಿಯವರ ಭಾವನೆಲೆ ಕಾದಂಬರಿಯಲ್ಲಿ ಮೂಡಿ ಬಂದಿದೆ. ಅನುಮಾನ ಬೇಡ, ಇದು ಅನುಮಾನಾತ್ಮಕವಾದ ಮೂಡಿ ಬಂದಿರಬಹುದು, ಬಹುದು ಪ್ರಯೋಗ ಅಲ್ಲ, ಮೂಡಿ ಬಂದಿದೆ. ಹಾಗೆಂದು ಇದು ಆದರ್ಶದ ಆಖ್ಯಾನಕ್ಕಾಗಿ ಆಗ್ರಹಪೂರ್ವಕವಾಗಿ ಆಕಾರ ಪಡೆದದ್ದಲ್ಲ. ಅಂದ್ರೆ ಅದು ಬೇಕು ಅಂತೆ ನಾನು ಅದನ್ನ ಎಲ್ಲಾ ಪಾತ್ರಗಳು ಸತ್ಪಾತ್ರಗಳು ಎಲ್ಲರೂ ಸಜ್ಜನರು ಅಂತ ಹೇಳಬೇಕು ಅಂತ ಹಠ ಹೊರಟವರಲ್ಲ ಅಂತ. ಸಮಾಜದಲ್ಲಿ ಎಲ್ಲೆಡೆಯೂ ಎಲ್ಲಾ ಕಾಲಘಟ್ಟದಲ್ಲೂ ಕಂಡುಬರುವಂತಹ ಸಾಮಾನ್ಯವಾದ ಸಾಂಸಾರಿಕ ಕಥಾವಸ್ತು ಇದು ಹೌದಾದರೂ ನೇಯ್ಗೆಯ ವಿನ್ಯಾಸ ಕೌಶಲ ಹಾಗೂ ಸಂವಿಧಾನ ಅಡಕವೂ ಆಪ್ತವೂ ಆಗಿರುವುದೇ ಈ ಕೃತಿಯ ಅನನ್ಯತೆ. ಅದು ಕೆ.ಎನ್. ಗಣೇಶನವರ ಮಾತಿನಲ್ಲಿ ಅಲ್ಲಲ್ಲಿ ಹಾದು ಹೋಗಿದೆ, ಆಪ್ತತೆ ಇದೆ ಇದರಲ್ಲಿ ಅಂತ. ಸಿರಿಮೂರ್ತಿಯವರು ಕಥೆಯ ಯಾವುದೇ ಸಂಕೀರ್ಣ ಸಂದರ್ಭಗಳಲ್ಲಿ ಅನಗತ್ಯವಾಗಿ ಒಬ್ಬದಿಯ ವಕಾಲತ್ತನ್ನು ವಹಿಸುವುದಿಲ್ಲ. ಒಬ್ಬದಿ ಅಂದ್ರೆ ಒಂದು ಬದಿ ಅಂತೆ, ಒಂದು ಬದಿ ವಕಾಲತ್ತು. ಒಂದು ಪಾತ್ರಕ್ಕೆ ವಕಾಲತ್ತು ಅವ್ರ ಮಗ ವಕೀಲರಿರ್ಬೋದು, ಆದರೆ ಅವರೊಂದು ಪಾತ್ರದ ಬಗ್ಗೆ ವಕಾಲತ್ತು ಮಾಡೋದಿಲ್ಲ. ಘಟನೆಗಳು ಅವವೇ ಪಾತ್ರಗಳನ್ನು ಪರಾರ್ಥಗಳನ್ನು ನಿರ್ವಹಿಸುತ್ತವೆ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ, ಇದು ಭಾಸ ಹೇಳಿದಂತಹ ಮಾತು. ರಥದ ಚಕ್ರದ ಅರಗಳು ಚಲಿಸುವಾಗ ಮೇಲೆ ಕೆಳಗೆ ಆಗುವಂತೆ ಬಾಳಿನ ಭಾಗ್ಯ ಪಂಕ್ತಿಯು ನೀಚೈರ್ಗಚ್ಚತ್ಯುಪರಿಚದ ಚಕ್ರ ನೇಮಿಕ್ರಮೇಣ. ಕಾಳಿದಾಸನು ಇದನ್ನು ಇನ್ನೊಂದು ಥರ ಹೇಳ್ತಾನೆ, ಮೇಲೆ ಹೋಗ್ತದೆ ಕೆಳಗೆ ಬರ್ತದೆ, ಮೇಲೆ ಹೋಗ್ತದೆ ಕೆಳಗೆ ಬರ್ತದೆ. ಆದ್ದರಿಂದಲೇ ಬದುಕಿಗೆ ಇಂಥದ್ದೇ ಎಂಬ ಖಚಿತವಾದ ತರ್ಕಪಂಥ ಇರುವುದಿಲ್ಲ. ಜೀವನವು ಕಾಲದಂತೆ ಸದಾ ಸರ್ವದಾ ಚಲನಶೀಲವಾದದ್ದು. ಭಾವನೆಲೆಯ ಕಾದಂಬರಿಯು ಜೀವನದ ಕ್ಷಣಿಕತೆಯನ್ನು, ಧನ್ಯತೆಯನ್ನು, ಸಾರ್ಥಕತೆಯನ್ನು ಹಂತ ಹಂತವಾಗಿ ತೆರೆದು ತೋರುತ್ತದೆ. ಇಲ್ಲಿಯ ಕೆಲವು ಪಾತ್ರಗಳು ಪೂರ್ಣ ನೈಷೇಧ್ಯದಿಂದ ಸಜ್ಜನತ್ವದ ಸತ್ಪಥಕ್ಕೆ ಸಾಗಿ ನೆಮ್ಮದಿಯ ನೆಲೆಯನ್ನು ಕಂಡುಕೊಳ್ಳುತ್ತವೆ. ನೆಗೆಟಿವ್ನಿಂದ ಪಾಸಿಟಿವ್ಗೆ ಬರ್ತವೆ. ಕೆಲವು ಪಾತ್ರಗಳು ತಾವು ನಂಬಿಕೊಂಡ ಸನ್ಮೌಲ್ಯಗಳಿಗೆ ಬದ್ಧವಾಗಿ
ಎಂತಹ ವಿಷಮ ವಿಪರೀತ ಸ್ಥಿತಿಯಲ್ಲೂ ವಿಚಲಿತವಾಗದೆ ಕಾಲಾಘಾತಗಳಿಗೆ ಎದೆಯೊಡ್ಡಿ ತರಂಗ ತಾರಣದಿಂದ ತಟವನ್ನು ಸೇರುತ್ತವೆ. ಇದು ಒಂದು ಕಾದಂಬರಿ ಶಿಲ್ಪನದಲ್ಲಿ ಒಬ್ಬ ಕೃತಿಕಾರ ಮಾಡಬಹುದಾದದ್ದು. ಆ ಒಂದು ದಡವನ್ನ ಸೇರಿಸಬೇಕು ಅಂತ. ಸಿರಿಮೂರ್ತಿಯವರು ಮೂಲತಃ ಭಾವತಃ ಅತ್ಯಂತ ಸೌಮ್ಯರೂ ಆರ್ದ್ರರೂ ಸದಾಶಾ ಸಂಪನ್ನರೂ ಆಗಿ, ಅಲ್ಲಾದ್ರೆ ಈಗಲೇ ಹೇಳಿಬಿಡಿ, ಪುನಃ ಇನ್ನು ಹೇಳ್ತೇನೆ, ಸೌಮ್ಯರು ಆರ್ದ್ರರು ಸದಾಶಾ ಸಂಪನ್ನರೂ ಆಗಿ ಪಾತ್ರಗಳ ಮೂಲಕ ಬದುಕಿನಲ್ಲಿ ಒಳ್ಳೆಯದನ್ನು ಬಯಸುವುದು, ಒಳ್ಳೆಯದಕ್ಕಾಗಿ ತೊಡಗುವುದು, ಒಳ್ಳೆಯದರಿಂದ ಬೆಳೆಯುವುದು ಹೇಗೆ ಎಂಬುದನ್ನು ಕಾಂತಾ ಸಂಹಿತೆಯಲ್ಲಿ ಕಥಿಸುತ್ತಾ ಹೋಗಿದ್ದಾರೆ. ಕಾಂತಾ ಸಂಹಿತೆ ಅಂದ್ರೆ ತುಂಬಾ ಆಪ್ತವಾಗಿ ಹತ್ತಿರದಲ್ಲಿ ಕೂತ್ಕೊಂಡು, ಮಗ ನೀನ್ ಈಗೆಲ್ಲ ಮಾಡಬಾರ್ದು, ಹಂಗ್ ಮಾಡಿದ್ರೆ ಹೆಂಗ ಆಗುತ್ತೆ, ಈಗ ಮಾಡಿದ್ರೆ ನೋಡಿ ಹೆಂಗಾಗುತ್ತೆ ಗೊತ್ತಾ ಅಂತ ಹೇಳಿದ್ರೆ ಕೂಡಲೇ ರಿವೋಲ್ಟ್ ಆಗ್ಬಿಡ್ತಾರೆ. ಅದು ಹೇಳುವುದು ಹೇಗೆ ಅಂತ ಆ ಥರದಲ್ಲಿ ಹೇಳ್ತಾರೆ ಅಂತ. ಕಾದಂಬರಿಯ ಕೇಂದ್ರ ಬಿಂದು ಇರುವುದು ಪಾಶ್ಚಾತ್ಯ ಪೌರಸ್ತ್ಯ ಸಂಸ್ಕೃತಿಯ ಆಭಿಮುಖ್ಯದಲ್ಲಿ, ಅದೀಗ ಅವರು ಹೇಳಿದ್ರು. ಅದರಲ್ಲೂ ಅಮೆರಿಕ ಹಾಗೂ ಭಾರತೀಯ ಸಮಾಜದಲ್ಲಿ ದಾಂಪತ್ಯಕ್ಕಿರುವ ಲಾಕ್ಷಣಿಕ ಸ್ವರೂಪದಲ್ಲಿ. ಅಂತಿಮವಾಗಿ ಭಾರತೀಯ ದಾಂಪತ್ಯ ಜೀವನವೇ ಆದರ್ಶದ ಔನ್ನತ್ಯವನ್ನು ಪ್ರತಿಪಾದಿಸುವುದು ಹೌದಾದರೂ ಸಿರಿಮೂರ್ತಿಯವರು ಆ ತೀರ್ಮಾನವನ್ನು ಅವಸರದಲ್ಲಿ, ಅಪಾಗ್ರಹದಲ್ಲಿ, ಅನರ್ಥ್ಯದಲ್ಲಿ ಕೊಡುವುದಿಲ್ಲ. ಬೇಕಂತೆ ತನ್ನ ಫೋರ್ಸ್ ಮಾಡಿ ಹಾಕ್ತಾ ಇಲ್ಲ ಅಂತ. ಸಿರಿಮೂರ್ತಿಯವರು ಆ ಎರಡು ಸಂಸ್ಕೃತಿಗಳು ಹರೆಯದ ಹೆಣ್ಣು ಗಂಡುಗಳ ದೈಹಿಕಾಕರ್ಷಣೆಯ ತೀವ್ರತೆಯಿಂದ ಮೊದಲಾದರೂ, ಇದು ಕಥೆಯ ತುಣುಕುಗಳನ್ನು ನಾನು ಅಲ್ಲಲ್ಲಿ ಹೇಳ್ತಿದ್ದೇನೆ, ನೀವು ಪುಸ್ತಕ ಓದಿದಾಗ ಜೋಡಿಸ್ಕೊಳ್ಬಹುದು ಅದನ್ನು. ಭಾರತದ ಹುಡುಗನ ಅಂತಃಸಂಸ್ಕಾರವನ್ನ ಅಮೆರಿಕದ ಹುಡುಗಿಯ ಬಹಿರ್ಭೂತವಾದ ಸೌಂದರ್ಯದ ಸೆಳೆತದ ತೀಕ್ಷ್ಣತೆಯ ನಿಕಷಕ್ಕೆ ಒಡ್ಡುತ್ತಾರೆ ಸಿರಿಮೂರ್ತಿ. ಇದು ಗಮನಾರ್ಹವಾದದ್ದು. ಸುಮ್ಮನೆ ಇದ್ದಕ್ಕಿದ್ದ ಹಾಗೆ ಹಲೋ ಹಾಯ್ ಅಂತೇಳಿ ಹಾಗೆ ಹೋಗೋದಿಲ್ಲ ಅಂತ, ಕಟ್ಟಿಕೊಂಡು ಹೋಗುತ್ತೆ. ಆ ಹುಡುಗನ ಸಂಯಮನಕ್ಕೆ ಅವನ ಅಜ್ಜ ಅಜ್ಜಿಯರ ಸುಖಾದ್ವೈತದ ಸುಂದರವಾದ ಬದುಕನ್ನು ಚಿಮ್ಮು ಹಲಗೆಯಾಗಿ ಜೋಡಿಸುತ್ತಾರೆ. ನಾನು ಮೊದಲು ಹೇಳಿದ ಶ್ಲೋಕ ಅದ್ವೈತಂ ಸುಖ ದುಃಖಯೋ ಅಂತ, ಅಲ್ಲಿ ಅಜ್ಜ ಅಜ್ಜಿಯರ ಆ ಬದುಕನ್ನೇ ಇಲ್ಲಿ ಅವರು ತಗೊಳ್ತಾರೆ ಚಿಮ್ಮು ಹಲಗೆಯಾಗಿ ಅಂತ. ಒಂದು ಕುಟುಂಬದ 3 ತಲೆಮಾರನ್ನು ಒಂದೇ ಚರದ್ವೃತ್ತದಲ್ಲಿ ಹಿಡಿದಿಟ್ಟು ಕೊನೆವರೆಗೂ ಕುತೂಹಲವನ್ನು ಆತಂಕವನ್ನು ನಿರ್ಮಾಣ ಮಾಡುತ್ತಾ, ಕುತೂಹಲವೂ ಇದೆ ಆತಂಕವೂ ಇದೆ, ಎರಡನ್ನೂ ನಿರ್ಮಾಣ ಮಾಡುತ್ತಾ ಪರಿಣಾಮ ರಮಣೀಯವಾಗಿ ಕಥೆಯ ಬಿಸುಪನ್ನು ಕಾಪಾಡಿಕೊಳ್ಳುತ್ತಾರೆ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಎನ್ನುವಂತಹ ಒಂದು ಆರ್ಷೋಕ್ತಿ ಇದೆ. ತಾನು ಮಾಡಿದ ಒಳ್ಳೆಯದೋ ಕೆಟ್ಟದೋ ಕರ್ಮದ ಫಲವನ್ನು ಅವನೇ ಅನುಭವಿಸುವುದು ಅನಿವಾರ್ಯ, ಅಪರಿಹಾರ್ಯ ಎನ್ನುವುದು ಭಾರತೀಯ ಶ್ರದ್ಧಾ ಪರಂಪರೆಯ ಸಾಂತ್ವನೋಕ್ತಿ. ಅದೊಂದು ಮನಶ್ಚಿಕಿತ್ಸೆ. ನಮ್ಗೆಲ್ಲೂ ಪರಿಹಾರ ಸಿಗಲಿಲ್ಲ, ಡಾಕ್ಟರ್ ಹತ್ರ ಹೋಗಿ ಆಯ್ತು, ದೇವ್ರ ಹತ್ರ ಹೋಗಿ ಆಯ್ತು, ಜ್ಯೋತಿಷ್ಕರ ಹತ್ರ ಕೇಳಿದ್ರಿ, ಯಾಕೆ ಹೀಗಾಗ್ತಾ ಇದೆ? ಏನು ಮಾಡುದು ಮಾರ್ಯ, ನಾವು ಪಡ್ಕೊಂಡು ಬಂದದ್ದು ಅನುಭವಿಸ್ಬೇಕಲ್ವ ಅಂತ. ಇದು ಸಾಂತ್ವನೋಕ್ತಿ. ಭೈರಪ್ಪನವರ ಭಾಷೆಯಲ್ಲಿ ಇದು ಮನಶ್ಚಿಕಿತ್ಸಾ ವಿಧಾನ ಅಂತಾರೆ, ಭಾರತೀಯ ಮನಶ್ಚಿಕಿತ್ಸಾ ವಿಧಾನ ಅಂತ. ಭಾವನೆಲೆ ಕಾದಂಬರಿಯ ನಾಯಿಕೆ ಎನ್ನಬಹುದಾದ, ನಾನು ಅದನ್ನು ಕ್ಯಾಟಗರೈಸ್ ಮಾಡಲಿಲ್ಲ, ನಾಯಿಕೆ ಯಾರು ನಾಯಕ ಯಾರು ಅಂತ, ಎನ್ನಬಹುದಾದ. ಯಾಕಂದ್ರೆ ಈ ಕೃತಿಯಲ್ಲಿ ಸಿದ್ಧಸೂತ್ರದ ಹೀರೋಯಿನ್ನು, ವಿಲನ್ನು, ಕಾಲ, ದೇಶ, ಜಾತಿ ಇತ್ಯಾದಿ ದಾಖಲೆಗಳು ಇಲ್ಲ. ಸ್ವಾಚ್ಛಂದ್ಯ ಲೌಲ್ಯಗಳ ಮೂರ್ತಿ ರೂಪಳಾದ ದೇಹ ಸೌಂದರ್ಯಕ್ಕಾಗಿ ತಾಯ್ತನವನ್ನು ತಿರಸ್ಕರಿಸುವ ಶಾಂತಳೆ. ಗಣೇಶನವರು ಅದನ್ನ ಒಗಟಾಗಿ ಹೇಳಿದ್ರು. ಅಲ್ಲಿ ಶಾಂತಳ ಅಂತ. ನನಗೆ ಅದನ್ನು ಓದ್ತಾ ಹೋಗುವಾಗ ತುಂಬಾ ತೊಡಕಾಗ್ತಿದ್ದದ್ದು ಈ ಶಾಂತಳ. ಈ ಕನ್ನಡದಲ್ಲಿ ಶಾಂತ ಅನ್ನೋ ಹೆಸರನ್ನ, ಆ ಶಾಂತಳ ಬದುಕಿನಲ್ಲಿ ಒಂದು ದುರಂತ ನಡೆದು ಹೋಯಿತು. ಶಾಂತಳ ತಂದೆ ಬಂದು ಈ ಶಾಂತ ಅನ್ನೋದಕ್ಕೆ ಷಷ್ಠಿ ವಿಭಕ್ತಿ ಶಾಂತಳ ಅಂತ, ನಾವು ಅದು ಶಾಂತಯ ಅಂತ ಆಗಬೇಕು ವ್ಯಾಕರಣತ, ಆದ್ರೆ ನಮ್ಮಲ್ಲಿ ಶಾಂತಳ. ಇಲ್ಲಿ ಹೆಸರೇ ಶಾಂತಳ, ಶಾಂತಳ
ಷಷ್ಠಿ ವಿಭಕ್ತಿ ಮಾಡೋದಾದ್ರೆ ಶಾಂತಳ್ಳ ಮನೆ ಇದೆಯಲ್ಲ, ಅಲ್ಲೇ ಲಳ್ಳೆಳ್ಳಾಗಿ ಹೋಗುತ್ತೆ, ಮನೇನೆ ತಪ್ಪಿ ಹೋಗುತ್ತೆ ಮನೆ. ಹಾಗೆ ಅವರು ಶಾಂತಳ ಅಂತ ಬರೆಸಿದ್ದಾರೆ, ಬಳಸಿದ್ದಾರೆ. ತಾಯ್ತನವನ್ನು ತಿರಸ್ಕರಿಸುವ ಶಾಂತಳೆ ಅವಶ್ಯಂ ಅನುಭೋಕ್ತವ್ಯಕ್ಕೆ ಸಾರ್ವಕಾಲಿಕ ಪ್ರತಿಮೆಯಾಗಿ ನಿಲ್ಲುತ್ತಾಳೆ. ಗಣೇಶನವರಾಗ ಹೇಳಿದ್ರು, ಸಾರ್ವಕಾಲಿಕ ಪ್ರತಿಮೆ, ಹಣೆಯಲ್ಲಿ ಬರೆದದನ್ನು ಅನುಭವಿಸಬೇಕು ಅನ್ನೋದಕ್ಕೆ. ಆ ಪಾತ್ರದ ಚಿತ್ರಣ ಕಥನದ ರೀತಿಯೇ ಸಕಲ ರಸ ಸಾಮುದ್ರ ಎನ್ನುವಂತಿದೆ. ಮನೆಯ ಹಿರಿಯರ ಮಾತು, ವರ್ತನೆ, ಆಚಾರಗಳನ್ನು ಗೊಡ್ಡು ಬಡ್ಡು ಅಂತ ಪೊಗರಿನಿಂದ ಕಿಚಾಯಿಸಿ ಅಣಕಿಸಿ ವಿರೋಧಿಸುತ್ತಿದ್ದ ಮನೆ ಮಗನನ್ನು ಕಾಲವೇ ಹದ ಹಾಕಿ ಹಾದಿಗೆ ಹಚ್ಚುವ ವ್ಯಂಗ್ಯ ಸನಾತನ ಸತ್ಯದ ಅನಾವರಣವನ್ನು ಮಾಡುತ್ತದೆ. ತನ್ನ ಅಪ್ಪನು, ಅಂದ್ರೆ ಇಲ್ಲಿ ಒಬ್ಬ ನಾಯಕ ಅಂತ ನಾವು ಹೇಳುದಿದ್ರೆ ಆ ಅಪ್ಪ, ಅವನ ಅಪ್ಪ ಅಜ್ಜ, ತನ್ನ ಮಗನಲ್ಲಿ, ತನ್ನ ಅಪ್ಪನನ್ನು ತನ್ನ ಮಗನಲ್ಲಿ ಪುನರವತರಿಸಿ ತನ್ನನ್ನು ಲಾಲಿಸುವ ವಿಧಿವೈಕಟ್ಯಕ್ಕೆ ಸಾಕ್ಷಿಯಾಗುವ ಅಪ್ಪನ ಪಾತ್ರವು ಸಹೃದಯ ವಾಚಕನಲ್ಲಿ ಆಕ್ರೋಶವನ್ನು ಹುಟ್ಟುಹಾಕುವಂತೆಯೇ ಅನುಕಂಪಕ್ಕೂ ಅರ್ಹವಾಗುತ್ತದೆ. ಇಡೀ ಕಾದಂಬರಿಯು ಆಧರಿಸಲ್ಪಟ್ಟದ್ದು ಅಜ್ಜ ಅಜ್ಜಿಯರ ಭಾರತೀಯ ಮೌಲ್ಯ ನಿಬದ್ಧವಾದ ದಾಂಪತ್ಯಾದ್ವೈತದ ಮೇಲೆ. ಅದರಲ್ಲೂ ಅಜ್ಜನ ನೆಲೆ ನಿಲುವು ಪದ್ಮಪತ್ರಮೀಮಾಂಬಸ, ಅಂಟಿಕೊಳ್ಳುವುದಿಲ್ಲ, ಆ ಥರದಲ್ಲಿರ್ತದೆ. ಬಹಳ ಚೆನ್ನಾಗಿದೆ ಆ ಅಜ್ಜನ ಒಂದು ಚಿತ್ರಣ. ನೀರೊಳಗಿನ ಕಗ್ಗಲ್ಲಾಗಿ ತಮಗೊಗ್ಗದ ಅಸದ್ವರ್ತನೆಯ ಮಗ ಸೊಸೆ ಬೀಗರುಗಳ ಒಂದಿಗೆ ಬದುಕುತ್ತಾರೆ. ವಿರೋಧಿಸಿಯೂ ಬದುಕುತ್ತಾರೆ ಅವರು. ಹಾಗೆಂದು ಯಾರೊಂದಿಗೂ ಜಗಳವಿಲ್ಲ, ಲಡಾಯಿ ಇಲ್ಲ, ಮೌನವೇ ಅವರ ಸ್ಥಾಯಿ. ಈ ಅಜ್ಜನ ಮೌನ ನಮಗೆ ತುಂಬಾ ಆಪ್ತವಾಗ್ತಾ ಹೋಗುತ್ತೆ ಕಡೆಯವರೆಗೂ. ಅದೊಂಥರ ಹಾಡುವರಿ ಶ್ರುತಿ ಇದ್ದ ಹಾಗೆ ಕೇಳ್ತಾ ಇರುತ್ತೆ ಅಂತ. ಅವರಿಗೆ ಶ್ರುತಿಗೊಂಡ ಹೆಂಡತಿ ಸಹನೆಯ ಸಖ್ಯಾದ್ರಿ. ಅವರಿಬ್ಬರ ಜೋಡಿಯ ಚಿತ್ರಣವು ನಮ್ಮನ್ನು ಶಿವರಾಮ ಕಾರಂತರ ಮೈಮನಗಳ ಸುಳಿಯಲ್ಲಿ ಕಾದಂಬರಿಯಲ್ಲಿ ಬರುವ ಪಮ್ಮ ದುಗ್ಗಿಯರ ಬಳಿಗೆ ಕರೆದೊಯ್ಯುತ್ತದೆ. ಬಾಳು ಎಂಬುದು ಕಗ್ಗಾಡಿನಲ್ಲಿ ಕಂಗಾಲಾದವರ ಕಾಪಥ, ಸರಳ ರೇಖೆಯಲ್ಲ ಅನ್ನುವುದನ್ನು ಅಂತಹ ಅಜ್ಜನ ಏರಿಳಿಗಳಲ್ಲಿ ಕಾದಂಬರಿಕಾರರು ನಿಷ್ಠುರವಾಗಿ ತೋರಿಸುತ್ತಾರೆ. ಅಲ್ಲಿ ಯಾವುದೇ ಶಾಮೀಲ್ತನ ಇಲ್ಲ. ಪ್ರತಿಯೊಂದು ವ್ಯಕ್ತಿಯನ್ನು, ಪ್ರತಿಯೊಂದು ಸ್ಪಂದನವನ್ನು ಪಕ್ಕಾ ವ್ಯವಹಾರವೊಂದೇ ಪರಿಗಣಿಸುವ ಪರಿಪಾಠದ ಅಂತಃಸಂಬಂಧಗಳ ಬಗ್ಗೆ ಕನಿಷ್ಠ ಬದ್ಧತೆಯೂ ಇರದ ಅಮೇರಿಕದ ಸಂಸ್ಕೃತಿಯಲ್ಲಿ ಬೆಳೆದ ಹುಡುಗಿಯ ಭಾರತ ಬಾಂಧವ್ಯದಿಂದಾಗಿ ಅವಳ ಅಮ್ಮನಲ್ಲದ ಅಮ್ಮ, ಅಪ್ಪನಲ್ಲದ ಅಪ್ಪ, ಮಗಳ ವೈವಾಹಿಕ ವಿಧೇಯ ಧಾರೆಗೋಸ್ಕರ ಪುನಃ ದಂಪತಿಗಳಾಗಿ, ಒಳ್ಳೆ ಸಸ್ಪೆನ್ಸ್ ಇದೆ ಅದು. ಅಮ್ಮನಲ್ಲದ ಅಮ್ಮ, ಅಪ್ಪನಲ್ಲದ ಅಪ್ಪ ಧಾರೇರಿಲಿಕ್ಕಾಗಿ ಪುನಃ ದಂಪತಿಗಳಾಗಿ ಭಾರತಕ್ಕೆ ಬರುವ ಘಟನೆಯು ಮನಂಬುಗುವಂತಿದೆ. ನಗಣ್ಯ ಎನ್ನಬಹುದಾದ ಅಡುಗೆಯ ಸೀತಮ್ಮನಂತಹ ವ್ಯಕ್ತಿತ್ವವು ಹೃದಯವನ್ನು ಹನಿಸುವಲ್ಲಿ ಹುರುಡುಗಟ್ಟುತ್ತದೆ. ರೋಚಕವಾದ ತಿರುಮುರುಗಳಲ್ಲಿ ಕಾದಂಬರಿಕಾರರು ಓದುಗರನ್ನು ಕರೆದೊಯ್ಯುತ್ತಾರೆ. ಬದುಕಿನ ವಾಸ್ತವದತ್ತ ಬೊಟ್ಟು ಮಾಡುತ್ತಾರೆ. ಭಾರತ ದೇಶದ ಆತ್ಮಸತ್ವದತ್ತ ಲಕ್ಷ್ಯವನ್ನು ಸೆಳೆಯುತ್ತಾರೆ. ಇದರಲ್ಲಿ ಭಾರತದ ಆತ್ಮಸತ್ವವನ್ನು ಖಂಡಿತ ನಾವು ಗುರುತಿಸಬಹುದು, ಗಮನಿಸಬಹುದು, ಸಾಧ್ಯ ಆದರೆ ಅನುಸರಿಸಬಹುದು. ಇಷ್ಟೆಲ್ಲ ಹೇಳಿ ಆಯ್ತಲ್ಲ, ಈ ಭಾವನೆಲೆ ಅಂದ್ರೆ ಏನು ಅಂತ ಹೇಳುದು. ಇದೇನಿದು ಭಾವನೆಲೆ ಅಂದ್ರೆ ಏನೊಂದು ಕ್ರಾಸ, ಮೈನ, ಸರ್ಕಲ್ಲ, ಅಲ್ಲ ಒಂದು ಊರ, ಏನದು ಭಾವನೆಲೆ ಅಂದ್ರೆ? ಅಲ್ಲ ಆಡಿಟೋರಿಯಮ್ಮ, ಅದು ಸಸ್ಪೆನ್ಸ್. ಅದು ನೀವು ತಕೊಂಡಾಗ್ಲೇ ಗೊತ್ತಾಗತ್ತೆ ಆ ಭಾವನೆಲೆ ಏನು ಅಂತ. ಭಾವಕ್ಕೆ ನೆಲೆ, ಭಾವನೆಲೆ ಅನ್ನೋದು ಒಂದಾದ್ರೆ ವಸ್ತುತಃ ಭಾವನೆಲೆ ಏನು? ಆ ನೆಲೆಯನ್ನು ಹುಡುಕ್ಲಿಕ್ಕಾಗಿ ನೀವು ಪುಸ್ತಕ ತಗೊಳ್ಬೇಕು. ಆಗ ನಿಮಗೆ ಒಂದು ನೆಲೆ ಸಿಗುತ್ತದೆ, ಭಾವಕ್ಕೂ ವಿಚಾರಕ್ಕೂ. ಇಂತಹ ಒಂದು ನೆಲೆಯನ್ನು ಕಾಣಿಸಿದಂತಹ ಸಿರಿಮೂರ್ತಿ ಕಾಸರವಳ್ಳಿಯವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ.